ಹಾಯ್, ನನ್ನ ಹೆಸರು ಸಂದೀಪ್ ಅಂತ. ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಫಸ್ಟ್ ವಿಡಿಯೋ. ಇವತ್ತು ನಾನು ನಿಮಗೆ ಮೊಬೈಲ್ ತೊಗೊಳೋಕ್ಕಿಂತ ಮುಂಚೆ ಏನು ಸ್ಪೆಸಿಫಿಕೇಷನ್ ನೋಡಿ ಮೊಬೈಲ್ ತೊಗೊಬೇಕು ಅಂತ ನಾನು ನಿಮಗೆ ಇವತ್ತಿಗೆ ಸರಿಯಾಗಿ 10 ವರ್ಷಗಳ ಮುಂಚೆ ಮೇ 25, 2015 ಆಗ ನನಗೆ 22 ವರ್ಷ ವಯಸ್ಸು. ಆಗ್ತಾನೆ ಎಂಜಿನಿಯರಿಂಗ್ ಮುಗಿದಿತ್ತು, ಬೆಂಗಳೂರಿಗೆ ಬಂದಿದ್ದೆ. ಅವತ್ತು ನನ್ನ ಮನಸ್ಸಿಗೆ ಏನು ಬಂತೋ ಗೊತ್ತಿಲ್ಲ, ಒಂದು ವಿಡಿಯೋ ಮಾಡ್ತೀನಿ. ಒಂದು ಸ್ಮಾರ್ಟ್ಫೋನನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಏನು ನೋಡಿ ಪರ್ಚೇಸ್ ಮಾಡಬೇಕು ಅಂತ. ಅವತ್ತು ನಾನು ವಿಡಿಯೋ ಮಾಡಿದಾಗ ನನ್ನ ಮನಸ್ಸಲ್ಲಿ ಅದರಿಂದ ನನಗೇನೋ ಒಂದು ರಿಟರ್ನ್ ಸಿಗುತ್ತೆ, ಅದರಿಂದ ನಾನು ನನ್ನ ಜೀವನವನ್ನು ಕಟ್ಕೊಬೋದು, ಅದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿರಲಿಲ್ಲ. 10 ವರ್ಷ ಆಯ್ತು ಆ ವಿಡಿಯೋ ಮಾಡಿ. 10 ವರ್ಷ ನಾನು ವಿಡಿಯೋ ಮಾಡ್ಕೊಂಬನ್ನ ಟೆಕ್ ಇನ್ ಕನ್ನಡದಲ್ಲಿ. 10 ವರ್ಷ ನನ್ನ ಜೀವನದ 10 ವರ್ಷವನ್ನು ಈ ಟೆಕ್ ಇನ್ ಕನ್ನಡಕ್ಕೆ ನಾನು ಕೊಟ್ಟಿದ್ದೀನಿ. ಇಲ್ಲಿಯವರೆಗೆ ಸುಮಾರು 2400 ವೀಡಿಯೋಸ್ಗಳು ಮಾಡಿದ್ದೀನಿ. 2400. ಯಾರಿಗೇ ಆದರೂ ಯಾವುದೇ ಸಪೋರ್ಟ್ ಇಲ್ಲದೆ ಒಂದಿನ ವೀಡಿಯೋ ಮಾಡ್ಬೋದು, 2 ದಿನ ವೀಡಿಯೋ ಮಾಡ್ಬೋದು, 3 ದಿನ ಮಾಡ್ಬೋದು, ಮ್ಯಾಕ್ಸಿಮಮ್ 1 ವರ್ಷ ಮಾಡ್ಬೋದು. ಆಮೇಲೆ ಸಾಕು ನಿಲ್ಲಿಸ್ಬೋಣ ಅನ್ನಿಸ್ಬಿಡುತ್ತೆ. ಬಟ್ ನನಗೆ ನೀವು ಕಳೆದ 10 ವರ್ಷದಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ನನಗೆ ನೀವು ಯಾರು ಅಂತ ಗೊತ್ತಿಲ್ಲ. ಹೌದು, ನನ್ನ ವಿಡಿಯೋದಲ್ಲಿ ನೋಡ್ತೀರಾ, ನಾವು ಯಾವತ್ತೂ ಫೇಸ್ ಟು ಫೇಸ್ ಮೀಟ್ ಆಗಿಲ್ಲ. ನನಗೆ ನೀವು ಗೊತ್ತಿಲ್ಲ, ನಿಮಗೆ ನಾನು ಗೊತ್ತಿಲ್ಲ. ನೀವು ನನಗೆ ಅಷ್ಟೊಂದು ಕೇರ್ ಮಾಡ್ತೀರಾ ಅಂತ ಅಂದರೆ ನನಗೆ ತುಂಬ ಖುಷಿಯಾಗತ್ತೆ. ಎಲ್ರಿಗೂ ಆ ಒಂದು ಅದೃಷ್ಟ ಸಿಗಲ್ಲ. 10 ವರ್ಷ ಹೆಂಗೆ ಕಳೆದೋಯ್ತು ನಿಜ ಗೊತ್ತಿಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗ ಸುಮಾರು 11 ಲಕ್ಷ 1.1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಆ ಟೈಮಲ್ಲಿ ಆ ಹುಡುಗ ಏನು ವಿಡಿಯೋ ಮಾಡ್ತಾಯಿದ್ದ, 22 ವರ್ಷದ ಆ ಹುಡುಗ, ಅವನ ಕನಸು ಮನಸ್ಸಲ್ಲೂ ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನು ಮಾಡ್ತಿರೋ ಆ ವಿಡಿಯೋ, ಆ ಮೊದಲನೇ ವಿಡಿಯೋದಿಂದ ಅವನ ಜೀವನ ಕಟ್ಕೋಬೋದು ಅಂತ ಆ ಹುಡುಗಂಗೆ ಗೊತ್ತಿರಲಿಲ್ಲ. ನಂಗೆ ಅನ್ನಿಸ್ದಂಗೆ ನಾನು ಅವತ್ತು ಆ ವಿಡಿಯೋ ಮಾಡಿರಲಿಲ್ಲ ಅಂದಿದ್ರೆ ಇದ್ಯಾವುದೂ ಆಗ್ತಿರಲಿಲ್ಲ. ಬಟರ್ಫ್ಲೈ ಎಫೆಕ್ಟ್ ಅಂತ ಕರೀತಾರೆ ಇದಕ್ಕೆ. ಪಾಸ್ಟಲ್ಲಿ ನಾವು ಮಾಡುವಂಥ ಒಂದು ಸಣ್ಣ ಚೇಂಜ್, ಒಂದು ಸಣ್ಣ ಬದಲಾವಣೆ ಫ್ಯೂಚರ್ನಲ್ಲಿ ತುಂಬ ದೊಡ್ಡ ಬದಲಾವಣೆಯನ್ನು ಮಾಡುತ್ತೆ ಅಂತ. ಅದು ನನಗೆ ನಿಜ ಅನಿಸಿದೆ. ನೀವು ಕೂಡ ಅಷ್ಟೇ, ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಜಸ್ಟ್ ಶುರು ಮಾಡಬೇಕಷ್ಟೆ. ನಾನು ಅವತ್ತು ಆ ಫಸ್ಟ್ ವಿಡಿಯೋ ಮಾಡಿಲ್ಲ ಅಂದಿದ್ರೆ ಇಲ್ಲಿರೋದಕ್ಕೆ ಆಗ್ತಿರ್ಲಿಲ್ಲ. ಜಸ್ಟ್ ಶುರು ಮಾಡಿ, ಆಯಿತಾ? ನಿಮಗೆ ಗೊತ್ತಿಲ್ಲ ಅದು ಫ್ಯೂಚರ್ನಲ್ಲಿ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ಬೋದು. ಜಸ್ಟ್ ಶುರು ಮಾಡಬೇಕಷ್ಟೆ ನೀವು. ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ತನಕ ಕರ್ಕೊಬರುತ್ತೆ ಅಂತ. ಜಸ್ಟ್ ಶುರು ಮಾಡಿದೆ ಅಷ್ಟೇ ನಾನು. ಜಸ್ಟ್ ಕನ್ಸಿಸ್ಟೆನ್ಸಿ, ಪೇಷನ್ಸ್, ಇವೆರಡು ಇದ್ಬಿಟ್ರೆ ಯಾರು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಜಸ್ಟ್ ಬಿಲೀವ್ ಮಾಡಬೇಕಷ್ಟೆ ನೀವು. ನಾನು ಇದನ್ನು ಮಾಡ್ತೀನಿ ಅಂತ ಬಿಲೀವ್ ಮಾಡಬೇಕಷ್ಟೇ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಈ ಕಳೆದ 10 ವರ್ಷ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಪ್ರತಿಯೊಂದು ನೋಡ್ಬಿಟ್ಟಿದ್ದೀನಿ ನಾನು, ಆಯಿತಾ? ಪ್ರತಿಯೊಂದು ಕಲಿಸ್ಬಿಟ್ಟಿದೆ ನನಗೆ. ಸೊನ್ನೆಯಿಂದ 1000ದಿಂದ 10,000, 1 ಲಕ್ಷ, ಕನ್ನಡದ ಮೊದಲ ಚಾನಲ್ 1 ಲಕ್ಷ, ಇಂಡಿವಿಜುವಲ್ ಚಾನಲ್ಲು 1 ಲಕ್ಷ ಕಂಪ್ಲೀಟ್ ಆಗಿದ್ದು ನಮ್ಮ ಟೆಕ್ ಇನ್ ಕನ್ನಡ. 10 ವರ್ಷ ಆವ್ರೇಜ್ ನೋಡೋದಕ್ಕೆ ಹೋದರೆ ವರ್ಷಕ್ಕೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೊಂಡಿದ್ದೀವಿ. 10 ವರ್ಷ ಹೆಂಗೆ ಮಾಡಿದೆ ಗುರು ನಾನು. ಇನ್ನೂ ಎಷ್ಟು ವರ್ಷ ಈ ಟೆಕ್ ಇನ್ ಕನ್ನಡದಲ್ಲಿ ಅಟ್ಲೀಸ್ಟ್ ಒಬ್ಬರು ನೀವು ನನ್ನ ವಿಡಿಯೋ ನೋಡ್ತೀರಾ, ಅಲ್ಲಿವರೆಗೂ ನಾನು ಇದರಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ನನಗೆ ನಿಮ್ಮಿಂದ, ಈ ಟೆಕ್ ಇನ್ ಕನ್ನಡದಿಂದ ಪ್ರತಿಯೊಂದು ಸಿಕ್ಕಿದೆ. ನನ್ನ ಜೀವನದಲ್ಲಿರೋ ಪ್ರತಿಯೊಂದು ಕೂಡ ಇದರಿಂದ ಬಂದಿದ್ದು.
ಕಳೆದ 10 ವರ್ಷದಲ್ಲಿ ಮೊನ್ನೆ ಅನಿಸುತ್ತೆ ಆ ವಿಡಿಯೋ ಮಾಡಿದ್ದು ನಾನು. 10 ವರ್ಷ. ಯಪ್ಪ, ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಧನ್ಯವಾದ ಅಂದರೂ ಸಾಲಲ್ಲ. ಅದು 100% ಸಾಲಲ್ಲ. ತುಂಬ ಥ್ಯಾಂಕ್ ಯು. 10 ವರ್ಷ, 20 ವರ್ಷ ಆಗಲಿ, 30 ವರ್ಷ ಆಗಲಿ, 50 ವರ್ಷ ಆಗಲಿ, ಎಲ್ಲಿವರೆಗೂ ನೀವು ಇರ್ತೀರಾ ಅಲ್ಲಿ ತನಕ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್. 10 ವರ್ಷ, 2400 ವೀಡಿಯೋಸ್ಗಳ ನಂತರ ನನಗೀಗ 32 ವರ್ಷ. ಓ ಮೈ ಗಾಡ್.